ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಸಜ್ಜಾಗಿದೆ ಕಮಲ ಪಡೆ. ಲೋಕಾಯುಕ್ತಕ್ಕೆ ಬಿಜೆಪಿ ನಿಯೋಗದಿಂದ ದೂರು ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸ ವಿಪಕ್ಷ ಮಾಡಲೇಬೇಕಾಗಿದೆ. ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಚಾಟಿ ಏಟು ಬೇಯಿಸಬೇಕು ಅಂತಂದ್ರೆ ವಿಪಕ್ಷ ನಾಯಕರು ಬಹಳ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಕೇವಲ ಹಗರಣದ ವಿಚಾರವನ್ನ ಮುಂದಿಟ್ಕೊಂಡು ಆ ತರದ ವಿಚಾರಗಳಷ್ಟೇ ಸುಮ್ಮನಾಗೋದಲ್ಲ. ರಾಜ್ಯ ಬಿಜೆಪಿ ಘಟಕದಿಂದ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಲೋಕಾಯುಕ್ತಕ್ಕೆ ದೂರು ನೀಡೋದಕ್ಕೆ ಮುಂದಾಗಲಾಗ್ತಿದೆ. ಇತ್ತ ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಕಮಲಪಾಳೆಯ ಸಜ್ಜಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಒಂದು ವಿಪಕ್ಷ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತು ಅಂತಂದ್ರೆ ಪಾಪ ಆ ಸಾವನ್ನಪ್ಪಿದಂತಹ ಬಾಣಂತಿಯರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ವಾರದಲ್ಲಿ ಬಾಣಂತಿಯರ ಸಾವು ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಸಾಕಷ್ಟು ಬೇಸರದ ಸಂಗತಿ. 20 ವರ್ಷದ ಮಹಾಲಕ್ಷ್ಮಿ ಎನ್ನುವಾಕೆ ದಾಖಲಾಗಿರ್ತಾಳೆ ಆಸ್ಪತ್ರೆಗೆ. ನೀವು ನೋಡಿದ್ರಿ, ಗಮನಿಸಿದ್ರಿ. ಸೊ ಆಕೆ ಸಾವನ್ನಪ್ಪುವಂಥದ್ದು ಅಂದ್ರೆ ನೋಡಿ, 20 ವರ್ಷ ಅಂದ್ರೆ ಇನ್ನು ಚಿಕ್ಕ ಏಜ್ ಆ ಹುಡುಗಿಗೆ. ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. 5 ಜನ ಬಾಳಂತಿಯರು ತೀರ್ಕೊಂಡು ಹೋದ ದೊಡ್ಡ ಘಟನೆ ಆಗಿತ್ತು. ಇಡೀ ರಾಜ್ಯ ಆ ಘಟನೆಯನ್ನ ಈ ಸರ್ಕಾರದ ಬೇಲೂರು ಅಂತಕ್ಕಂಥದ್ದನ್ನ ಆವತ್ತೇ ಮಾತಾಡ್ತಿದ್ರು. ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕರವರು ಭೇಟಿ ಕೊಟ್ಟಿದ್ರು. ಅಲ್ಲಿನ ಎಲ್ಲ ವಿಚಾರಗಳನ್ನ ನಮ್ಮ ಗಮನಕ್ಕೆ ಅವರು ಕೂಡ ತಂದಿದ್ರು. ನಾನು ಕೂಡ ಹಲವು ವಿಚಾರಗಳನ್ನ ತಂದಿದ್ದೆ. ಈ ಸರ್ಕಾರ ನಿದ್ದೆ ಮಾಡುವ ಸರ್ಕಾರ. ಭ್ರಷ್ಟಾಚಾರ ಬಿಟ್ಟು ಅವರಿಗೆ ಏನೂ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದೆ, ಅದನ್ನ ಮುಚ್ಚಿರಿ ಅಂತೇಳಿ ಕೋರ್ಟ್ ಆದೇಶ ಮಾಡ್ತದೆ. ಇವರು ಭ್ರಷ್ಟಾಚಾರದ ಗುಂಡಿಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಆಸನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನಮ್ಮನ್ನು ಯಾರೂ ಏನು ಮಾಡಕ್ಕಾಗೋದಿಲ್ಲ ಅಂತ. ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಈ ರೀತಿ ಮಾರಣ ಹೋಮ ಆಗ್ತಾ ಇದ್ರೆ ಅವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಿಮಗೆ. ಹೋದ ವಾರ ಆಗಿದ್ದಲ್ಲದೆ ನಿನ್ನೆ ಮತ್ತೆ ಮರುಕಳಿಸಿದೆ ಅದೇ ಆಸ್ಪತ್ರೆಯಲ್ಲಿ. ನಿಮಗೆ ಅದೇ ಈ ಪರಿಸ್ಥಿತಿ ಆಗಬಾರ್ದು ಅಂದ್ರೆ ಕೊನೆ ಪಕ್ಷ ನಿಮ್ಮಿಂದ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಸ್ಪತ್ರೆಯನ್ನು ಮುಚ್ಚಿಬಿಡಿ. ಇದೇನಾ ನೀವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂಥ ಗೌರವ? ಹಸು ಕಂದ ಕೂಡ ನಿನ್ನೆ ತೀರ್ಕೊಂಡಿದೆ, ಅದರ ಬಗ್ಗೆ ನಿಮಗೆ ಗಮನ ಇಲ್ಲ. ಸಮಾವೇಶಗಳು, ಕುರ್ಚಿ ನೀವು ಯಾವಾಗ ಬಿಡ್ತೀರಿ, ಕುರ್ಚಿ ನನಗೆ ಯಾವಾಗ ಕೊಡ್ತೀರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗೇ ಇಲ್ಲ. ಇದ ನಿಮ್ಮ ಸರ್ಕಾರದ ಆಡಳಿತ? ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಂದ್ರೆ? 5 ಜನ ಬಾಳಂತಿಯರು ತೀರ್ಕೊಂಡು ಹೋದ ದೊಡ್ಡ ಘಟನೆ ಆಗಿತ್ತು. ಇಡೀ ರಾಜ್ಯ ಆ ಘಟನೆಯನ್ನ ಈ ಸರ್ಕಾರದ ಬೇಲೂರು ಅಂತಕ್ಕಂಥದ್ದನ್ನ ಆವತ್ತೇ ಮಾತಾಡ್ತಿತ್ತು. ಅದಾದ ನಂತರ
ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಭೇಟಿ ಕೊಟ್ಟಿದ್ರು. ಅಲ್ಲಿನ ಎಲ್ಲ ವಿಚಾರಗಳನ್ನ ನಮ್ಮ ಗಮನಕ್ಕೆ ಅವರು ಕೂಡ ತಂದಿದ್ರು, ನಾನು ಕೂಡ ಹಲವು ವಿಚಾರಗಳನ್ನ ತಂದಿದ್ದೆ. ಈ ಸರ್ಕಾರ ನಿದ್ದೆ ಮಾಡುವ ಸರ್ಕಾರ, ಭ್ರಷ್ಟಾಚಾರ ಬಿಟ್ಟು ಅವರಿಗೆ ಏನೂ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಒಂದು ಕಡೆ ಪ್ರಮುಖವಾಗಿ ಗಮನಿಸಬಹುದು, ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿಯವರು ಒಂದು ಕಡೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಸೊ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಾಣಂತಿಯರ ಸಾವಿನ ಪ್ರಕರಣದ ವಿಚಾರವಾಗಿ ವಿಪಕ್ಷದವರು ಕೂಡ ಬಿಸಿ ಮುಡಿಸೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರಕ್ಕೆ. ಆದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈಗಾಗಲೇ ಅಮಾನತುಗೊಳಿಸಲಾಗಿದೆ ಕೆಲವೊಂದಿಷ್ಟು ಅಧಿಕಾರಿಗಳಂತ. ಕಾದ್ ನೋಡ್ಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ